ವಿಠೋಬಾಸನ. ಬಲಗಾಲಿಂದ ಪಾಷ್ಟಿ ಸಂಧಿ ಭ್ರಮಣ ಮಾಡೋಣ. ಪೂರಕ್ ರಿಚ್ಕ್ ಪೂರಕ್ ರಿಚ್ಕ್ ಪೂರಕ್ ರಿಚ್ಕ್ ಪೂರಕ ಅಪಸವ್ಯ. ಪೂರಕ್ ರಿಚ್ಕ್ ಪೂರಕ್ ರಿಚ್ಕ್ ಪೂರಕ ಬದಲ್ ಎಡಗಾಲ್ ಸವ್ಯ. ಪೂರಕ್ ರಿಚ್ಕ್ ಪೂರಕ್ ರಿಚ್ಕ್ ಪೂರಕ ಅಪಸವ್ಯ. ಪೂರಕ್ ರಿಚ್ಕ್ ಪೂರಕ್ ರಿಚ್ಕ್ ಪೂರಕ ಸ್ತವ. ಜಾನು ಸಂದು ಭ್ರಮಣ. ನಮ್ಮ ಮಂಡಿ ಚಿಪ್ಪನ್ನು ಮೇಲೆ ಕೆಳಗಡೆ ಮಾಡಿ ಎಳಿಬೇಕು. ಮೇಲೆ ಒಂದು ಸರಿ ಕೆಳಗಡೆ ಒಂದು ಸರಿ. ಅಲ್ಲೇ ಸಣ್ಣದಾದ ವೃತ್ತ ಜಾನುಬಾ. ಅಪಸವ್ಯ ಸ್ತಭ. ಪ್ರಕಾರ ಎರಡರಲ್ಲಿ ಮಂಡಿ ಮೇಲೆ ಹೇಳೋಣ. ಮಂಡಿಗೆ ಭಾರ ಕೊಡೋದು ಬೇಡ, ನಿಧಾನಕ್ಕೆ ಭ್ರಮಣ ಮಾಡ್ತಾ ಹೋಗಿ. ಸವ್ಯ ಅಪಸವ್ಯ ಸ್ತಭ. ಹೊರಗಿಂದ ಒಳಗೆ ಅಪಸವ್ಯ. ಒಳಗಿಂದ ಹೊರಗೆ ಸ್ತಭ. ಮೇಲೆ ಬನ್ನಿ. ಊರು ಸಂದು ತೊಡೆಯ ಭಾಗಕ್ಕೆ ಭ್ರಮಣವನ್ನು ಮಾಡೋಣ. ಬಲಗಾ ಮುಂದೆ ತಗೊಳ್ಳಿ. 45 ಡಿಗ್ರಿ. ದೊಡ್ಡ ವೃತ್ತ ಇರಲಿ. ಸವ್ಯ. ಪೂರಕ ರೇಚಕ ಮಾಡ್ತಾ ಇರಿ. ಉಸಿರು ಬಿಗಿ ಹಿಡಿಯೋದು ಬೇಡ. ಅಪಸವ್ಯ ಸ್ತಭ. ಎಡಗಾಲು ಸವ್ಯ ಅಪಸವ್ಯ ಸ್ತಭ. ಕಟಿ ಭ್ರಮಣ. ಸೊಂಟದ ಭಾಗಕ್ಕೆ ಭ್ರಮಣ ಮಾಡೋಣ. ಸವ್ಯ. ದೊಡ್ಡ ವೃತ್ತ ಇರಲಿ. ಸೊಂಟದಲ್ಲಿ ಯಾವುದೇ ಬಿಗಿಡಿತ ಇಲ್ಲ. ಸೊಂಟ ನೋವು ನಿವಾರಣೆಗೆ ಉತ್ತಮವಾದ ಆಸನ. ಅಪಸವ್ಯ. ಚೆನ್ನಾಗಿ ತಿರುಗಿಸಿ ಸೊಂಟನ. ಸ್ತಭ. ಕಾಲಾಂತರವನ್ನು ಜಾಸ್ತಿ ಮಾಡಿ. ಕೈಗಳನ್ನು ಮೇಲೆ ಮಾಡಿ. ರೇಚಕ ಮಾಡ್ತಾ ಡೌನ್. ಪೂರಕ್ ರೇಚ್ ಪೂರಕ್ ರೇಚ್ ಪೂರಕ್ ರೇಚಕ. ಅಪಸವ್ಯ ಮಾಡಿ. ಪೂರಕ್ ರೇಚ್ ಪೂರಕ್ ರೇಚ್ ಪೂರಕ್ ರೇಚಕ. ಮೇಲೆ ಬನ್ನಿ. ಕೈಗಳನ್ನು ಗೋಡೆ ಗೊತ್ತ ರೀತಿ ಬಾವಿಸ್ಕೊಳ್ಳಿ. ಹಸ್ತಗಳನ್ನ ಫುಲ್ ಟೈಟಾಗಿ ಇಟ್ಕೊಳ್ಳಿ. ಕಟಿ ಸೊಂಟದ ಭಾಗಕ್ಕೆ ಕಾಲನ್ನು ಕೂಡಿಸಿ ಸೊಂಟದ ಭಾಗಕ್ಕೆ ಭ್ರಮಣ ಮಾಡೋಣ. ಸವ್ಯ ಅಪಸವ್ಯ ಸ್ತಭ. ಎಳಿಸಿ ಏಕಬಾವು ಏಕಹಸ್ತ ಭ್ರಮಣ ಮಾಡೋಣ. ಎಡಗೈ ಮುಂದೆ ಫುಲ್ಲು. ಭುಜದ ಭಾಗದಲ್ಲಿ ಯಾವುದೇ ಬಿಗಿಡ್ತಾ ಇಲ್ಲ. ಸಂಪೂರ್ಣ ಕೈಗಳು ಮೇಲಿಂದ ಕೆಳಗಡೆ ತಿರುಗಿಸ್ಬೇಕು ಚೆನ್ನಾಗಿ. ಅಪಸವ್ಯ ಸ್ತಭ. ದ್ವಿಬಾವು. ಎಡಗೈ ಮೇಲೆ ಬಲಗೈ ಇಡಿ. ದ್ವಿಬಾವು ಭ್ರಮಣ. ಸವ್ಯ. ಚೆನ್ನಾಗಿ ತಿರುಗಿಸ್ಬೇಕು. ಉಸಿರನ್ನ ಕೂಡಿಸ್ಕೋಬೇಕು. ಅಪಸವ್ಯ. ಕೈಗಳು ಈಸಿ ಮೂಮೆಂಟ್ ಇರಲಿ. ಸ್ತಭ. ಸ್ಕಂದ ಭ್ರಮಣ. ಸವ್ಯ. ನಿಮ್ಮ ಭುಜದ ಭಾಗದಲ್ಲಿ ಚೆನ್ನಾಗಿ ರೊಟೇಷನ್ ಮಾಡಿ. ಅಪಸವ್ಯ ಸ್ತಭ. ಅಶ್ವಿನಿ ಮುದ್ರೆ ಭ್ರಮಣ. ಸವ್ಯ. ತೋಳುಗಳು ಬಂದು ತಾಕಬೇಕು ಮುಂದೆ. ಅಷ್ಟು ಮಟ್ಟಿಗೆ ಮುಂದೆ ಚಾಚಬೇಕು. ಅಪಸವ್ಯ ಸ್ತಭ. ಕೂರ್ಪುರು ಸಂಧಿ ಭ್ರಮಣ. ಸವ್ಯ ಅಪಸವ್ಯ ಸ್ತಭ. ಒಳಗಿಂದ ಹೊರಗೆ ಹೊರಗಿಂದ ಒಳಗೆ ಸ್ತಭ. ಆದಿಮುದ್ರೆ ಭ್ರಮಣ. ಸವ್ಯ. ರಿಸ್ಟ್ ರೊಟೇಷನ್ ಚೆನ್ನಾಗಿ ರೊಟೇಷನ್ ಆಗಬೇಕು. ಅಪಸವ್ಯ ಸ್ತಭ. ಪಂಚಮುಖಿ ಭ್ರಮಣ. ಸವ್ಯ ಅಪಸವ್ಯ ಸ್ತಭ. ಹಿಂದೆ ಕೈ ಕಟ್ಟಿ ಪುಷ್ಟದಿಂದ ಒಂದು ಅರ್ಧ ಅಡಿ ಕೈ ಮುಂದೆ ಹೋಗಬೇಕು. ಪುಷ್ಟದಿಂದ ಅರ್ಧ ಅಡಿ ಹಿಂದೆ ಹೋಗಲಿ. ಯಾವುದು ತಾಕೋದು ಬೇಡ. ಗ್ರೀವ ಚಾಲನೆ. ಕತ್ತಿನ ಭಾಗಕ್ಕೆ ಚಾಲನೆ ಕೊಡೋಣ. ಫಸ್ಟ್ ಪೂರಕ ಮಾಡಿ, ನಂತರ ರೇಚಕ. ರೇಚ್ಕ್ ಪೂರಕ್ ರೇಚ್ಕ್ ಪೂರಕ್ ರೇಚ್ಕ್ ಪೂರಕ್ ರೇಚ್ಕ್ ಪೂರಕ್ ರೇಚ್ಕ್ ಪೂರಕ್ ರೇಚಕ ಪೂರಕ ಬಾಗುವಿಕೆ. ರೇಚ್ಕ್ ಪೂರಕ್ ರೇಚ್ಕ್ ಪೂರಕ್ ರೇಚ್ಕ್ ಪೂರಕ್ ರೇಚ್ಕ್ ಪೂರಕ್ ರೇಚ್ಕ್ ಪೂರಕ್ ರೇಚಕ ತಿರುಚುವಿಕೆ. ರೇಚ್ಕ್ ಪೂರಕ್ ರೇಚ್ಕ್ ಪೂರಕ್ ರೇಚ್ಕ್ ಪೂರಕ್ ರೇಚ್ಕ್ ಪೂರಕ್ ರೇಚ್ಕ್ ಪೂರಕ್ ರೇಚಕ. ನಿಮ್ಮ ಗಲ್ಲ ಎದೆಗೆ ತಾಗ್ತಾ ಇರಲಿ.
ಗ್ರೀವ ಭ್ರಮಣ ಸವ್ಯ ಪೂರಕ ರೇಚಕ ಮಾಡ್ತಾ ಇರಬೇಕು. ಅಪಸವ್ಯ ಕೈ ಇಳಿಸಿ, ಕೈ ಬಿಡಿಸ್ಕೊಳ್ಳಿ, ಕೈಗಳು ಮಸಾಜ್ ಮಾಡಿ. ಈ ಸ್ಪರ್ಶ ಶಾಖವನ್ನು ಕುತ್ತಿಗೆಯ ಭಾಗದಲ್ಲಿಡಿ. ಕುತ್ತಿಗೆ ಭಾಗಕ್ಕೆ ಚಾಲನೆ ಕೊಡಿ. ಕೈಗಳು ಇಳಿಸಿ 5 ಸೆಕೆಂಡ್ ವಿಶ್ರಾಂತಿ.